ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ವಾರ್ ಒಂದ್ ಕಡೆ ಆದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಅಟ್ಯಾಕ್ ಮಾಡಿದೆ, ಘನಘೋರವಾಗಿ ಅಟ್ಯಾಕ್ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಏನಾಗುತ್ತೆ? ಆಲ್ಮೋಸ್ಟ್ 8 ಮಂತ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಆಯಿಲ್. ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಸ್ಟಾರ್ಟ್. ಹಾಗಾದ್ರೆ ಏನ್ ಹೊಸ ರೂಲ್ ಬರ್ತಾ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಬೈ ಮಾಡೋದಕ್ಕೆ ETF ಗಳಲ್ಲಿ? ಸೊ IT ಸೆಕ್ಟರ್ ಅಂಡರ್ ಪ್ರೆಷರ್ ಅಲ್ಲಿ ಇತ್ತು. ಫೆಬ್ರವರಿ ಮಂತ್ ಅಲ್ಲಿ 20% ಅಷ್ಟು ಫಾಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಕ್ಲೌಡ್ ಮುಖ್ಯಸ್ಥ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಇನ್ನ ಅದ್ರ ಜೊತೆಗೆ FIIs ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ. ಲಾಸ್ಟ್ 6-7 ಮಂತ್ಸ್ ಅಲ್ಲಿ ಯಾವ ತರ ಆಕ್ಟ್ ಮಾಡಿದ್ದಾರೆ. ಸೊ ಈಗ FIIs ಟರ್ನ್ ಆಗ್ತಿದ್ದಾರೆ ಬೈ ಮಾಡೋದಕ್ಕೆ. ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸೆಬಿ ಅವರು ಹೊಸ ರೂಲ್ಸ್ ಏನ್ ತಂದಿದ್ದಾರೆ. ಸೊ ಗ್ಲೋಬಲಿ ಯಾವ ತರ ಮಾರ್ಕೆಟ್ ರಿಯಾಕ್ಷನ್ ಆಗಿದೆ ಲಾಸ್ಟ್ 1 ವೀಕ್ ಇಂದ. ಸೊ ಇನ್ನು ನಿಫ್ಟಿ ಯಾವ ತರ ರಿಯಾಕ್ಷನ್ ಆಗಿದೆ, ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ತರ ಪ್ರೈಸ್ ಆಕ್ಷನ್ ಇರುತ್ತೆ ಅಂತ ಅನಾಲಿಸಿಸ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 581 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು 25,178 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 1870 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ ಟೈಮ್ ಹೈ 58,850 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ. ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ ಅಮೆರಿಕದ ಡೌಜನ್ ಮಾರ್ಕೆಟ್ 558 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು 48,977 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಮೇನ್ ವಾರ್ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಜಗಳ ಸ್ಟಾರ್ಟ್ ಆಗಿದೆ, ವಾರ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ವಾರ್ ತರನೇ ನಡೀತಾ ಇದೆ. ಇದೆಲ್ಲ ಮೇನ್ ರೀಸನ್ ನಡೀತಾ ಇರೋದೇ ಬಾರ್ಡರ್ಗೋಸ್ಕರ. ಇದು ತುಂಬಾ ವರ್ಷಗಳಿಂದ ಈ ತರ ಗಲಾಟೆ ನಡೀತಾನೆ ಇದೆ. ಆದ್ರೆ ಈ ಸರಿ ಸೀರಿಯಸ್ ಆಗಿ ಪಾಕಿಸ್ತಾನರು ಆಫ್ಘಾನಿಸ್ತಾನ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಅಟ್ಯಾಕ್ ಯಾಕಾಯ್ತು? ಸೋ ಮೆನಿ ಇಯರ್ಸ್ ಇಂದ ಇದ್ರೂನು ಪಾಕಿಸ್ತಾನ ಏನ್ ಹೇಳಿದ್ರೆ ಆಫ್ಘಾನಿಸ್ತಾನ ಅದೇ ತರನೇ ಕೇಳ್ತಾ ಬಂದಿತ್ತು. ಯಾವಾಗ ಇಂಡಿಯನ್ ರಿಲೇಶನ್ಶಿಪ್ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಆಫ್ಘಾನಿಸ್ತಾನ, ಆಗ ಪಾಕಿಸ್ತಾನ ಕೆಂಗಣ್ಣಿಗೆ ಗುರಿ ಆಗಿದೆ ಅಂತಾನೆ ಹೇಳ್ಬೋದು ಆಫ್ಘಾನಿಸ್ತಾನ. ಅದೇ ಮೇನ್ ರೀಸನ್ ಇಂದಾನೆ ಲಾಸ್ಟ್ ಟೈಮು ಒಂದು 3 ಮಂತ್ಸ್ ಬ್ಯಾಕ್ ಗಲಾಟೆ ಆಗಿತ್ತು. ಆದ್ರೆ ಈ ಸರಿ ಸೀರಿಯಸ್ ಆಗಿ ಪಾಕಿಸ್ತಾನದವರು ಆಫ್ಘಾನಿಸ್ತಾನ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಿಫ್ಟಿ ಶಾರ್ಪ್ ಫಾಲ್ ಆಗೋಯ್ತು, ಮಾರ್ಕೆಟ್ ಫಾಲ್ ಕಂಡು. ಫ್ರೈಡೆ ಎಂಡ್ ಆಫ್ ದ ಡೇ ಆಲ್ಮೋಸ್ಟ್ 150 ಪಾಯಿಂಟ್ಸ್ ವಿತ್ ಇನ್ 15 ಮಿನಿಟ್ಸ್ ಅಲ್ಲೇ ಫ್ರೀ ಫಾಲ್ ಆಗೋಗ್ಬಿಟ್ಟಿತ್ತು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಅಟ್ಯಾಕ್ ಮಾಡಿದೆ ಅಂತಾನೆ ಹೇಳ್ಬೋದು. ಘನಘೋರವಾಗಿ ಅಟ್ಯಾಕ್ ಮಾಡಿ ಈಗ ಅದರ ರಾಜಧಾನಿ ಏನಿತ್ತು ಇರಾನ್ನ ಅದನ್ನ ಧ್ವಂಸ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಏನಕ್ಕೆ ಆಗ್ತಾ ಇದೆ? US ಮತ್ತು ಇಸ್ರೇಲ್ ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಮೇನ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಇರಾನ್. ಸೊ ಇದರಿಂದ ಇಸ್ರೇಲ್ಗೆ ಥ್ರೆಟ್ ಅಂತ ಹೇಳ್ಬಿಟ್ಟೆ ಇಸ್ರೇಲರು ಅಟ್ಯಾಕ್ ಮಾಡಿದ್ದಾರೆ. ಮಿಲಿಟೆಂಟ್ ನ ಯಾವಾಗ ಇನ್ಕ್ರೀಸ್ ಮಾಡ್ತಾ ಇದ್ರು ಇರಾನ್ ಅವರು, ಯಾವಾಗ ನ್ಯೂಕ್ಲಿಯರ್ ಇರುತ್ತೆ ಅಂತ ಬರುತ್ತೋ ಆಗ ಇಸ್ರೇಲ್ಗೆ ಥ್ರೆಟ್ ಆಗಿದೆ. ಆವಾಗ US ಸಪೋರ್ಟ್ ಇಂದಾನೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಈ ಅಟ್ಯಾಕ್ ಇಂದ ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಆಲ್ಮೋಸ್ಟ್ 8 ಮಂತ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಆಯಿಲ್. ಸೊ ಇದ್ರ ಜೊತೆಗೆ ಈಗ ಗೋಲ್ಡ್ ಅಂಡ್ ಸಿಲ್ವರ್ ಅನ್ಸರ್ಟನಿಟಿ, ಜಿಯೋಗ್ರಫಿಕಲ್ ಅನ್ಸರ್ಟನಿಟಿ, ಪೊಲಿಟಿಕಲ್ ಅನ್ಸರ್ಟನಿಟಿ ಯಾವಾಗ ಇರುತ್ತೋ ಆಗೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ರಿಯಾಕ್ಷನ್ ಆಗುತ್ತೆ. ಫ್ರೈಡೆ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಮೇನ್ ರೀಸನ್ US ಇಂದಾನೆ. ಮೊದಲಿಂದನೂ US ಇರಾನ್ ಮೇಲೆ ಮುಗಿ ಬೀಳ್ತಿತ್ತು, ಈಗ ಅದನ್ನ ಅಟ್ಯಾಕ್ ಮಾಡಿದ್ದಾರೆ ಇರಾನ್ನ. ಸೊ ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಕ್ರೂಡ್ ಆಯಿಲ್ ಜಾಸ್ತಿ ಆದ್ರೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಏನಾಗುತ್ತೆ ಅದರಿಂದ? ಸೊ ಈಗ ಅಟ್ ಪ್ರೆಸೆಂಟ್ಗೆ $67 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಆಯಿಲ್. ಸೊ ಕಂಪೇರ್ ಟು ಲಾಸ್ಟ್ ಪ್ರೀವಿಯಸ್ ಮಂತ್ ನಾವು ಡಿಸ್ಕಸ್ ಮಾಡದಂಗೆ ಪ್ರತಿ ವಾರದಲ್ಲೂ ಕ್ರೂಡ್ ಆಯಿಲ್ ಅನ್ನೋದು ಒಂದು ರೇಂಜ್ ಬೌಂಡ್ ಇತ್ತು. ಎಷ್ಟು 55 ರೇಂಜ್ ಬೌಂಡ್ ಅಲ್ಲಿ ಇತ್ತು. ಈಗ $67 ಅಂದ್ರೆ 8 ಮಂತ್ಸ್ ಹೈಯಲ್ಲೇ ಟ್ರೇಡ್ ಆಗ್ತಾ ಇದೆ. ಅದರಿಂದ ನಮ್ಮ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಗವರ್ಮೆಂಟ್ಗೆ ಪ್ರೆಷರ್ ಬೀಳುತ್ತೆ ಫಿಸಿಕಲ್ ಡೆಫಿಶಿಯೇಟ್ ಮೇಲೆ. ಸೊ ಈ ಫಿಸಿಕಲ್ ಡೆಫಿಶಿಯೇಟ್ ಯಾವಾಗ ಆಗುತ್ತೋ ಆಗ
ರುಪಿನೂ ವೀಕ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಆಗ ರುಪಿ ವೀಕ್ ಆದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ನೋಡು ಒಂದಕ್ಕೊಂದು ಯಾವ ತರ ಇಂಟರ್ಲಿಂಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದನೇ ಈ ವಾರಿಂದ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗಿ ಈ ತರ ಮಾರ್ಕೆಟ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಅಂತ ತಗೊಂಡಾಗ ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಫಾಲ್ ಆದ್ಮೇಲೆ ಯಾವಾಗ ಜನವರಿ ಎಂಡ್ ಇಟ್ಸ್ ಒಂದು ಬಿಗ್ ಫಾಲ್ ಆಗಿತ್ತು. ಆ ಫಾಲ್ ಆದ್ಮೇಲೆ ಸೈಡ್ ವೇಸ್ ಅಲ್ಲಿ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ಆದ್ರೆ ಈಗ ಬುಲ್ಲಿಶ್ ಗೆ ಕನ್ವರ್ಟ್ ಆಗ್ತಾ ಇದೆ. ಯಾವಾಗ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಸ್ಟಾರ್ಟ್ ಆಗ್ತಿದೆ, ಕ್ರೈಸಿಸ್ ಸ್ಟಾರ್ಟ್ ಆಗ್ತಿರುತ್ತೋ ಆಗೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಗೋಲ್ಡ್ ಮುಖ್ಯವಾಗಿ ಗೋಲ್ಡ್ ನೋಡೋದಾದ್ರೆ ಗೋಲ್ಡ್ ಲಾಸ್ಟ್ ಮಂತ್ ಅಲ್ಲಿ ಏನ್ ಡೇಟಾ ಬಂದಿದೆ, ಸೆಂಟ್ರಲ್ ಬ್ಯಾಂಕ್ಸ್ ಬೈಯಿಂಗ್ ಅಂದ್ರೆ ಚೈನಾದವರು 1.20 ಟನ್ ಅಷ್ಟು ಸೆಂಟ್ರಲ್ ಬ್ಯಾಂಕ್ ಅವರು ಬೈ ಮಾಡಿದ್ದಾರೆ ಗೋಲ್ಡ್. ಸೊ ಇದು ಒಂದು ಮೇನ್ ರೀಸನ್ ಗೋಲ್ಡ್ ಇನ್ಕ್ರೀಸ್ ಆಗೋದಕ್ಕೆ. ಅದ್ರ ಜೊತೆಗೆ ಈ ಮಂತ್ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಏನಂದ್ರೆ ಮಾರ್ಚ್ ಸೀರೀಸ್ ಅಲ್ಲಿ ಎಷ್ಟು ಡೆಲಿವರಿ ಆಗುತ್ತೆ ಗೋಲ್ಡ್. ಸೊ ಆ ಬೇಸ್ ಮೇಲೆ ಗೋಲ್ಡ್ ಕಂಟಿನ್ಯೂಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ ಗೋಲ್ಡ್ $5,270 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ಈಗ ಹೈ ಇರೋದೆಷ್ಟು $5,601 ಪರ್ ಅನ್ಸ್ ಅಷ್ಟು ಹೈ ಇದೆ. ಈಗ ಆ ಹೈನ ಟಚ್ ಮಾಡುತ್ತಾ ಈ ವಾರದಲ್ಲಿ, ಈ ಅನ್ಸರ್ಟನೆಸ್ನಿಂದ ಟಚ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಿಲ್ವರ್ ಫ್ಯಾಕ್ಟರ್ ಬಂದಾಗ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನ್ ಈ ವಾರ್ ಇದೆ ಆದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಆಗ್ಲಿ ಮೈನಿಂಗ್ ಆಗ್ಲಿ ಮಾಡೋದು ಕಡಿಮೆ ಆಗುತ್ತೆ, ಇಲ್ಲ ಸಾಗಿಸೋದು ಕಡಿಮೆ ಆಗುತ್ತೆ. ಈ ಒಂದು ರೀಸನ್ ಇಂದನೇ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅನ್ನೋದು ಯಾವಾಗ ಸಪ್ಲೈ ಮೈನಿಂಗ್ ಆಗ್ಲಿ ಇಲ್ಲ ಸಪ್ಲೈ ಆಗ್ಲಿ ಕಡಿಮೆ ಆಗುತ್ತೋ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಕೊಂಡಾಗ 90 ಎಬವ್ ಇದ್ರೆ ಬುಲಿಶ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಬೇಸ್ ಇತ್ತು $70 to $90 ಆ ಬೇಸ್ ನ ಬ್ರೇಕ್ ಮಾಡಿದೆ. ಆ ಬ್ರೇಕ್ ಮಾಡಿರೋದ್ರಿಂದ ಈಗ ಬುಲ್ಲಿಶ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. 90 ಬಿಲೋ ಬಂದ್ರೆ ಮಾತ್ರ ಅದು ಬೇಸ್ ಪ್ರೈಸ್ ಇರುತ್ತೆ, ಇಲ್ಲ 90 ಎಬೋ ಇದ್ರೆ ಸಿಲ್ವರು ಒಂದು ಬುಲ್ಲಿಶ್ ನ ನೋಡ್ತಾ ಇರುತ್ತೆ. ಸೊ ಈಗ ಗೊತ್ತಲ್ಲ, ಗೋಲ್ಡ್ ಬಂದ್ಬಿಟ್ಟು 5,100 ಬ್ರೇಕ್ ಆದ್ಮೇಲೆ ಬುಲ್ಲಿಶ್ ಸ್ಟಾರ್ಟ್ ಆಯ್ತು, ಸಿಲ್ವರ್ ಬಂದು $90 ಬ್ರೇಕ್ ಆದ್ಮೇಲೆ ಬುಲ್ಲಿಶ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಗೋಲ್ಡ್ ಅಂಡ್ ಸಿಲ್ವರ್ ರಿಯಾಕ್ಷನ್. ಸೊ ಹೊಸ ರೂಲ್ ಏನ್ ಬರ್ತಾ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ETF ಅಲ್ಲಿ, ಏನ್ ಇಂಟರ್ನ್ಯಾಷನಲ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅದಕ್ಕೂ ನಮ್ಮ ETF ಗೂ ಪ್ರೈಸ್ ಡಿಫರೆನ್ಸ್ ಇತ್ತು. ಆ ಪ್ರೈಸ್ ಡಿಫರೆನ್ಸ್ ಏನಿದೆ, ಯಾಕಿತ್ತು ಪ್ರೈಸ್ ಡಿಫರೆನ್ಸ್? ಒಂದು ಇಂಪೋರ್ಟ್ ಡ್ಯೂಟಿ ಮತ್ತೆ ಮಾರಾಟಗಾರರ ಒಂದು ಬೆಲೆ ಇನ್ಕ್ರೀಸ್ ಆಗ್ಬಿಟ್ಟು ಅಲ್ಲಿಂದ ಆ ಡಿಫರೆನ್ಸ್ ಏನಿತ್ತು ಆ ಡಿಫರೆನ್ಸ್ ನ ಈಗ ಕ್ಲಿಯರ್ ಮಾಡ್ಬಿಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಿತ್ತೋ ಅದೇ ಪ್ರೈಸ್ ಏಪ್ರಿಲ್ 1 ಇಂದ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಟ್ರೇಡ್ ಆಗುತ್ತೆ. ಸೊ ಅದರಿಂದ ಇದು ಪಾಸಿಟಿವ್ ಆಗಿರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ಗೆ ಯಾವುದೇ ಒಂದು ಅನನುಕೂಲ ಒಂದು ವ್ಯತ್ಯಾಸ ಕಾಣಲ್ಲ. ಇದು ಗೋಲ್ಡ್ ಅಂಡ್ ಸಿಲ್ವರ್ ETF ಬೈ ಮಾಡೋರ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಅವ್ರು ನೋಡೋದಾದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಲಾಸ್ಟ್ ಜುಲೈ ಇಂದ ನೋಡಿದ್ರೆ ಒಂದು ಬಿಗ್ ಸೆಲ್ ಆಫ್ ಆಗಿತ್ತು. ಮಧ್ಯದಲ್ಲಿ ಅಂದ್ರೆ ಅಕ್ಟೋಬರ್ ಅಲ್ಲಿ ಓನ್ಲಿ 2000 ಅಷ್ಟೇ ಸೆಲ್ ಆಫ್ ಆಗಿತ್ತು. ಆದ್ರೆ ಈ ಮಂತ್ ಅಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು 6,640 crores ಅಷ್ಟೇ ಸೆಲ್ ಮಾಡಿದ್ದಾರೆ. ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದ್ದಾರೆ. ಸೊ ಇನ್ನು ಏನಾದ್ರೂ ಅನ್ಸರ್ಟನಿಟಿ ಇಲ್ಲ ಅಂದ್ರೆ ನೆಕ್ಸ್ಟ್ ಬೈಯಿಂಗ್ ಸ್ಟಾರ್ಟ್ ಆಗಬಹುದು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಟ್ಯಾರಿಫ್ ಏನ್ ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್, ಅಮೆರಿಕದ ಸುಪ್ರೀಂ ಕೋರ್ಟ್ 10% ಅಷ್ಟು ಟ್ಯಾರಿಫ್ ಅಂತ ಏನ್ ಹೇಳ್ತಿತ್ತು ಅದನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು 15% ವರ್ಗು ಅಂತ ಹೇಳ್ತಿದ್ದಾರೆ. ಅದು ಇಂಡಿಯಾಗೆ ವಿಧಿಸ್ತಾರಾ ಇಲ್ವಾ? ವಿಧಿಸ್ತಿಲ್ಲ ಅಂದ್ರೆ ಈಗ ನೆಕ್ಸ್ಟ್ ಬುಲ್ ರನ್ಗೆ ಈಗ FIS ಪಾರ್ಟಿಸಿಪೇಟ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಫೆಬ್ರವರಿ ತಿಂಗಳಲ್ಲಿ IT ಸೆಕ್ಟರ್ 20% ಅಷ್ಟು ಫಾಲ್ ಆಗಿದೆ. ಯಾವ ತರ ಅಂದ್ರೆ 2008 ಅಲ್ಲಿ ಏನ್ ರಿಸೆಷನ್ ಅಲ್ಲಿ ಫಾಲ್ ಆಗಿತ್ತು ಅದು ಬಿಟ್ರೆ ಕೋವಿಡ್ ಟೈಮ್ ಅಲ್ಲಿ ಫಾಲ್ ಆಗಿತ್ತು, ಆ ತರ ಈಗ ಫಾಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಎಲ್ರಿಗೂ ಗೊತ್ತಿರೋದಂತದ್ದೇ AI ಯಾವುದು ಆಂಥ್ರಪನಿಕ್ AI ಕ್ಲೌಡ್ ಕಂಪನಿ ಒಂದು ರೀಸನ್ ಇಂದಾನೆ ಫಾಲ್ ಆಗಿತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ. ಸೊ ಈಗ ಕ್ಲೌಡ್ ಕಂಪನಿ ಮುಖ್ಯಸ್ಥ ಏನ್ ಹೇಳ್ತಾರೆ,
ಎಐಗೆ ಮೇನ್ ರೋಲ್ ಆಗಿರುವಂತದ್ದು IT ಎಂಟರ್ಪ್ರೈಸಸ್ ಸಪೋರ್ಟ್ ಇಂದನೇ ಎಐ ಕೆಲಸ ಮಾಡೋದು ಅಂತ ಯಾವಾಗ ಇದ್ ಮಾಡಿದ್ರು, ಯಾರು ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಂತಾರೋ ಅದು ಎಐ ಇಂದ ಯಾವುದೇ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ, ಇಂಪ್ಯಾಕ್ಟ್ ಆದ್ರೂ ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ಅದರಿಂದನೇ ಏನು ಫಾಲ್ ಆಗ್ತಿತ್ತು ಲಾಸ್ಟ್ ಒಂದು 3 days ಇಂದ IT ಕಂಪ್ನಿಗಳು ಫಾಲಿಂಗ್ ಕಂಡಿಲ್ಲ, ಅಲ್ಲೇ ಸ್ಟೇ ಆಗಿದಾವೆ. ಕ್ಲಾರಿಟಿ ಸಿಗೋದಕ್ಕೋಸ್ಕರ ಅಲ್ಲೇ ಸ್ಟೇ ಆಗಿದಾವೆ ಅಂತಾನೆ ಹೇಳ್ಬೋದು. ಸೊ ಈಗ ಇನ್ನು ನೆಕ್ಸ್ಟ್ ಏನು ಯಾರ್ಯಾರು ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಂತಾರೋ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಈ ಬರೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಮೆಜಾರಿಟಿ ನಮ್ಗೆ ಅನನುಕೂಲ ಆದ್ರೂ ಮೈನರ್ ಆಗಿ ಅನುಕೂಲ ಆಗುತ್ತೆ ಅಂತಾನು ಒಂದ್ ಕಡೆ ಹೇಳ್ತಾ ಇರೋದ್ರಿಂದ IT ಕಂಪ್ನಿಗಳು ಸ್ಟೇ ಆಗಿದಾವೆ ಅಂತಾನೆ ಹೇಳ್ಬೋದು. ಇನ್ನ ಸೆಬಿ ನ್ಯೂ ರೂಲ್ಸ್ ಮ್ಯೂಚುವಲ್ ಫಂಡ್ ಬಗ್ಗೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೊದ್ಲು ಏನ್ ಹೇಳ್ತಿದ್ರು, ರಿಟೈರ್ಮೆಂಟ್ ಮ್ಯೂಚುವಲ್ ಫಂಡ್, ಚಿಲ್ಡ್ರನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಏನ್ ಸೈಕಾಲಜಿಕಲಿ ಜನರಿಗೆ ಒಂದು ಲಾಂಗ್ ಟರ್ಮು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳಿತ್ತೋ ಈ ತರ ಇಡಂಗಿಲ್ಲ ಸ್ಕೀಮ್ ನೇಮು ಅಂತ ಹೇಳ್ಬಿಟ್ಟು ಸೆಬಿ ಅವರು ಒಂದು ರೂಲ್ ತಂದಿದ್ದಾರೆ. ಹಾಗಾದ್ರೆ ಎಕ್ಸಿಸ್ಟಿಂಗ್ ಫಂಡ್ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಫಂಡ್ ನ ಅವರು ಬೇರೆದಕ್ಕೆ ಮರ್ಜ್ ಮಾಡ್ತಾರೆ. ಅವರು ಚೆಕ್ ಮಾಡ್ಬಿಟ್ಟು ಯಾವ್ದಕ್ ಸೂಟೇಬಲ್ ಇರುತ್ತೋ ಅಪ್ರಾಪ್ರಿಯೇಟ್ ಇರುತ್ತೋ ಅದಕ್ಕೆ ಇವರು ಮರ್ಜ್ ಮಾಡ್ತಾರೆ. ಇನ್ನು ಮುಂದೆ ರಿಟೈರ್ಮೆಂಟ್ ಸ್ಕೀಮ್ ಆಗ್ಲಿ ಇಲ್ಲ ಗಿಫ್ಟ್ ಚಿಲ್ಡ್ರನ್ ಗಿಫ್ಟ್ ಪ್ಲಾನ್ ಅಂತ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಫಾರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಅಂತಾನೆ ಹೇಳ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಲಾಸ್ಟ್ 1 week ಇಂದ US ಮಾರ್ಕೆಟ್ ಫಾಲ್ ಆಗಿದೆ. ಲಾಸ್ಟ್ ಫ್ರೈಡೇ ಮಾತ್ರ ಫಾಲ್ ಆಗಿದೆ, ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ. ಆದ್ರೆ ಜಪಾನ್ ಮಾರ್ಕೆಟ್ ಮಾತ್ರ ಕಂಟಿನ್ಯೂಸ್ ಆಗಿ ರ್ಯಾಲಿ ಹೊಡಿತಿದೆ ಅಂತಾನೆ ಹೇಳ್ಬೋದು. ಸೊ 1800 ಪಾಯಿಂಟ್ಸ್ ರ್ಯಾಲಿ ಹೊಡೆದಿದೆ. ಸೊ ಆಲ್ ಟೈಮ್ ಅಲ್ಲಿ ಜಪಾನ್ ಮಾರ್ಕೆಟ್ ಮಾತ್ರ ಕಂಟಿನ್ಯೂಸ್ ರ್ಯಾಲಿ ಹೊಡ್ಕೊಂಡು ಹೋಗ್ತಾನೆ ಇದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ 2.2% ಅಷ್ಟು ಡೌನ್ ಆಗಿದೆ. ಸೊ ಕಂಟಿನ್ಯೂಸ್ ಫ್ರಮ್ ಮಂಡೇ ಇಂದ ಡೈಲಿ ಫಾಲ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ 500 ಮಾರ್ಕ್ ಅಂದ್ರೆ 558 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟಿದೆ. ಸೊ ಹಾಗಾದ್ರೆ ಇಂಡಿಯನ್ ಮಾರ್ಕೆಟ್ 25,178 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು, ಆಸ್ ಪರ್ ಈ ಪ್ರೈಸ್ ಆಕ್ಷನ್ ಪ್ರಕಾರ, ಈ ಚಾರ್ಟ್ ಟೆಕ್ನಿಕಲ್ ಪ್ರಕಾರ. ಸೊ ಒಂದು ಈಗ ವಾರ್ ನಡೀತಾ ಇರೋ ವಾರ್ ಸಿಚುಯೇಷನ್ ಇರೋದ್ರಿಂದ ಏನ್ US ಇಸ್ರೇಲ್ ಅವರು ಅಟ್ಯಾಕ್ ಮಾಡಿರೋದು ಇರಾನ್ ಇರ್ಬೋದು, ಇಲ್ಲ ಪಾಕಿಸ್ತಾನ ಅಫ್ಘಾನಿಸ್ತಾನ್ ವಾರ್ ಇರ್ಬೋದು, ಈ ತರ ಸಿಚುಯೇಷನ್ ಇರೋದ್ರಿಂದ ನೆಕ್ಸ್ಟ್ ಸಪೋರ್ಟ್ ಈಗ ಪ್ರೆಸೆಂಟ್ ಕಮಿಂಗ್ ವೀಕ್ ಅಲ್ಲಿ ಸಪೋರ್ಟ್ ಬಂದ್ಬಿಟ್ಟು 24,570 ವರ್ಗೂ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರೆಸಿಸ್ಟೆನ್ಸ್ ಏನಿರುತ್ತೆ 25,770 ಇಸ್ ದ ರೆಸಿಸ್ಟೆನ್ಸ್. ಕಮಿಂಗ್ ವೀಕ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈ ತರ ಇರುತ್ತೆ. ಯಾವಾಗ ಬೈ ಮಾಡಬೇಕು ನೋಡಿ, ಆಸ್ ಪರ್ ಈ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಯಾವಾಗ 25,400 ಎಬೋ ಟ್ರೇಡ್ ಆಗುತ್ತೆ ಆಗ ಅದು ಗುಡ್ ಬೈಯಿಂಗ್ ಝೋನ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಅಲ್ಲೇ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದ ಓವರ್ ಆಲ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ಡಿಸ್ಟರ್ಬೆನ್ಸ್ ಅಂತಾನೆ ಹೇಳ್ಬೋದು. ನಮ್ಮ ಮಾರ್ಕೆಟ್ನು ಅಷ್ಟೇ, ಮಾರ್ಕೆಟ್ ವೀಕ್ ಆಗಿ ಇರುತ್ತೆ ಮಂಡೇ ಅಂತ ಹೇಳ್ಬೋದು. ಗೋಲ್ಡ್ ಅಂಡ್ ಸಿಲ್ವರ್ ಪಾಸಿಟಿವ್ ಆಗಿರುತ್ತೆ ಅಂತಾನು ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಟೀಮು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.